ಡಿಕೆ ಕುಮಾರಸ್ವಾಮಿ ನಡುವೆ ಈ ಟೌನ್ಶಿಪ್ ಕಾಳಗ ಜೋರಾಗಿದೆ. ಬಿಡದಿ ಬಳಿ ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರದಿಂದ ಒಂದು ಯೋಜನೆ. 3,500 ಜನ ತಕರಾರು ತೆಗೆದಿದ್ದಾರೆ ಅಂತ ಅದಕ್ಕೆ ಎಚ್ಡಿಕೆ ಕಿಡಿಕಾರಿದ್ದಾರೆ. ಇದೇ ವಿಚಾರಕ್ಕೆ ಈಗ ಎಚ್ಡಿಕೆ ಡಿಕೆ ನಡುವೆ ವಾಗ್ಯುದ್ಧ. ಬನ್ನಿ ಚರ್ಚೆ ಮಾಡೋಣ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ನಾವು ಚರ್ಚೆಗೆ ಸಿದ್ಧ ಅಂತ ಪಂಥಾಹ್ವಾನವನ್ನ ಡಿಕೆಶಿ ಸ್ವೀಕರಿಸಿದ್ದಾರೆ. ಡಿಕೆ ಕುಮಾರಸ್ವಾಮಿ ನಡುವೆ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ಯುದ್ಧಗಳು ನಡೀತಲೇ ಇದೆ. ಏಕಾತ ಬಿಕಾತ ವಿಚಾರ ಆಯಿತು. ಈಗ ಬಿಡದಿ ಬಳಿ ಟೌನ್ಶಿಪ್ ಮಾಡುವಂತಹ ಸರ್ಕಾರದ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ 3,500 ಜನ ತಕರಾರು ತೆಗೆದಿದ್ದಾರೆ ಅಂತ ಎಚ್ಡಿಕೆ ನುಡಿದಿದ್ದಾರೆ. ಇದೇ ವಿಚಾರಕ್ಕೆ ಈಗ ವಾಗ್ಯುದ್ಧ ಆಗಿದೆ. ಜೊತೆಗೆ ಚರ್ಚೆ ಮಾಡೋಣ ಬನ್ನಿ ಅಂತಲೂ ಕೂಡ ಆಹ್ವಾನಿಸಿದ್ದಾರೆ. ನಮ್ಮ ಪ್ರತಿನಿಧಿ ಸುನೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಡಿಕೆ ವರ್ಸಸ್ ಎಚ್ಡಿಕೆ ಟಾಕ್ ವಾರ್ ಇದೆಯಲ್ಲ, ಅದು ಇವತ್ತು ನಿನ್ನೆದಲ್ಲ. ಒಂದಲ್ಲ ಒಂದು ವಿಚಾರಕ್ಕೆ ಇಬ್ರು ಕೂಡ ಕಿಡಿಕಾರ್ತಲಿರ್ತಾರೆ. ಈಗ ಏಕಾತ ಬಿಕಾತ ವಿಚಾರ ಆಯಿತು, ಬಿಡದಿ ಟೌನ್ಶಿಪ್ ವಿಚಾರ ಆಯಿತು. ಈ ವಾಗ್ಯುದ್ಧ ಮತ್ತಷ್ಟು ಮುಂದುವರಿಯುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಿದೆಯಾ ಅಂತ? ಖಂಡಿತ ಪ್ರತಿಮಾ. ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಡುವಿನ ಒಂದು ಈ ಮಾತಿನ ಜಟಾಪಟಿ, ರಾಜಕೀಯ ಒಂದಷ್ಟು ಹೇಳಿಕೆಗಳಿಂದ ಈಗಿನದಲ್ಲ, ಕಳೆದ 10-15 ವರ್ಷಗಳಿಂದ ನಡುವೆ ನಡೀತಾ ಇರುವಂಥ ಒಂದು ಜಿದ್ದಾಜಿದ್ದೆ. ಅದಕ್ಕೆ ಪೂರಕವಾಗುವಂತೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ವೈಯಕ್ತಿಕ ಟೀಕಾ ಪ್ರಹಾರಗಳು ಕೂಡ ನಡೀತಾ ಇದೆ. ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಸಾಕಷ್ಟು ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಗೆ ಬನ್ನಿ ಅಂತೇಳಿ ಒಂದು ಆಹ್ವಾನವನ್ನು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಕುಮಾರಸ್ವಾಮಿ ಅವರು ಕೊಟ್ಟಂತ ಆಹ್ವಾನವನ್ನು ಕೂಡ ಸ್ವೀಕರಿಸಿದ್ದಾರೆ. ಕುಮಾರಸ್ವಾಮಿ ಅವರು ಕೊಟ್ಟಂತ ಪಂಥಾಹ್ವಾನ ನಾನು ಸ್ವೀಕರಿಸಿದ್ದೀನಿ. ನನಗೆ ಕೇವಲ 3 ದಿನ ಅವಕಾಶವನ್ನು ಕೊಡಿ, ಸಮಯ ಅವಕಾಶವನ್ನು ಕೊಡಿ. ನೀವು ಯಾವ ಸ್ಥಳಕ್ಕೆ ಕರಿತೀರಿ, ಯಾವ ಟೈಮನ್ನು ಫಿಕ್ಸ್ ಮಾಡ್ತೀರಾ ಮಾಡಿ, ನಾನು ಖುದ್ದಾಗಿ ನೇರವಾಗಿ ಚರ್ಚೆಗೆ ಬರ್ತೀನಿ. ತುಂಬ ಗೌರವದಿಂದ, ನಮ್ರತೆಯಿಂದ ನಾನು ನಿಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತೀನಿ. ಕೇವಲ ಮಾತುಗಳನ್ನಷ್ಟೇ ಆಡುವಂಥದ್ದು ಸರಿಯಲ್ಲ. ಏನೇನು ಮಾಡಿದ್ದೀರಾ ಅನ್ನೋ ಎಲ್ಲವನ್ನೂ ಕೂಡ ರಾಜ್ಯದ ಜನತೆಗೆ ತಿಳಿಸ್ತೀನಿ ನಾನು ಕೂಡ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ನಡೆದಂಥ ಒಂದು ಸಮಾವೇಶದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಒಂದಷ್ಟು ವಿಚಾರವನ್ನು ಪ್ರಸ್ತಾಪಿಸಿ ಒಂದಷ್ಟು ವಾಗ್ದಾಳಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಏನು ಕೊಟ್ಟ ಕುದುರೆಯನ್ನು ಏರಿದವನು ಶೂರನಲ್ಲೂ ವೀರನೂ ಅಲ್ಲ. 17 ಇಟ್ಕೊಂಡು ನೀವು 17 ಶಾಸಕರು ಇಟ್ಕೊಂಡು ಏನು ಮಾಡ್ತಾ ಇರಿ? ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನೀವೇನೂ ಕೂಡ ಮಾಡಿಲ್ಲ, ಈಗ ಟೀಕೆಯನ್ನು ಮಾಡ್ತಾ ಇದ್ದೀರಾ ಅಂತೇಳಿ ನೇರವಾಗಿ ವಾಗ್ದಾಳಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಮೇಲೆ ಮಾಡಿದರು. ಅದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಕೂಡ ಈಗಾಗಲೇ JDS ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದ ನಡುವೆ ತೀರಾ ವೈಯಕ್ತಿಕ ಜಟಾಪಟಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆಗೆ ಪಂಥಾಹ್ವಾನಗಳು ಕೂಡ ಈಗಾಗಲೇ ಆಹ್ವಾನಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೊಟ್ಟಂತ ಪಂಥಾಹ್ವಾನವನ್ನು ಡಿ ಕೆ ಶಿವಕುಮಾರ್ ಸ್ವೀಕಾರ ಮಾಡಿ ಬಹಿರಂಗವಾಗಿ ಎಲ್ಲ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ನೀವು ಅವ್ರಿಗೆ ಯಾವಾಗ ಹೇಳ್ತೀರಾ ಟೈಮು ಮತ್ತು ಸ್ಥಳವನ್ನು ನೀವೇ ಫಿಕ್ಸ್ ಮಾಡಿ, ನಾನು ಬರಲಿಕ್ಕೆ ರೆಡಿ ಇದ್ದೀನಿ, ಗೌರವದಿಂದ ನಮ್ರತೆಯಿಂದ ನಾನು ಮಾತಾಡ್ತೀನಿ ಅಂತೇಳಿ ಈ ಒಂದು ವೈಯಕ್ತಿಕ ಜಟಾಪಟಿ ಇಬ್ಬರ ನಡುವೆ ಮತ್ತಷ್ಟು ತಾರಕೇರುವಂಥ ಸಾಧ್ಯತೆ ಇದೆ. ಯಾವ ಹಂತಕ್ಕೆ ಹೋಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿರುವಂಥದ್ದು ಪ್ರತಿಮಾ. ಥ್ಯಾಂಕ್ ಯು ಸುನೀಲ್. ಎಸ್, ಹಾಗಿದ್ರೆ ಡಿಕೆ ಮತ್ತು ಎಚ್ಡಿಕೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡಿದ್ದಾರೆ? ಇಬ್ರು ನಾಯಕರ ಮಾತಿಲ್ಲಿದೆ, ಕೇಳಿ. 2400 ರೈತರ ಆತ್ಮಹತ್ಯೆ ಆಗಿದೆ. 2024ರಲ್ಲಿ 2900 ರೈತರ ಆತ್ಮಹತ್ಯೆ ಆಗಿದೆ ಕರ್ನಾಟಕದಲ್ಲಿ. ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ನಂತರ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈ ಒಂದು ಆತ್ಮಹತ್ಯೆ ಪ್ರಕರಣಗಳನ್ನು ಎಷ್ಟು ಜಾಣತನದಲ್ಲಿ ಮುಚ್ಚಿಟ್ಟಿದ್ದಾರೆ ಇಲ್ಲಿಯವರೆಗೆ. ಯಾರಾದರೂ ಇವತ್ತು ನೆನ್ನೆ ದಿನ ಒಬ್ಬ ಮಂತ್ರಿ ಹೇಳಿದ್ದಾರೆ ಕಡಿಮೆ ಆಗ್ಬಿಟ್ಟಿದೆ ಅಂತ. ಈಗ ಅವ್ರ ನಾಯಕತ್ವದಲ್ಲಿ KDBಯಿಂದ ಮಧ್ಯ 1,000 ಎಕರೆ ತೆಗೆದುಕೊಂಡು ರೈತರ ಬಗ್ಗೆ 1 ವರ್ಷದಿಂದ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಯಾರೂ ಮಾತಾಡಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದಲ್ಲ, ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥೀಯ ಆಹ್ವಾನಕ್ಕೆ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದವರಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡಕ್ಕೆ ಇಷ್ಟ ಇಲ್ಲ. ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಫಸ್ಟ್ ಅವ್ರು ಮಾಡ್ಬೇಕಾದ ಇಷ್ಟೇ, ಪಂಥಾವನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1. ಈ ಸದ್ಯಕ್ಕೆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನಗೆ ಮರ್ತು ಬಿಟ್ಟಿದ್ದೆ ನಾನು.
ಈ ಸಿಮೆಂಟು ಕಬ್ಬಣದ್ದು ಈ ಪೆಟ್ರೋಲ್ ಡೀಸೆಲ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತದ ಕಾರಣ ಅವರೇ ತಾನೇ ಇದನ್ನ ನೀನ್ ಫಸ್ಟ್ ಅದನ್ನ ಕೇಳೋಣ ಅಂತ ಹೇಳ್ತಾರೆ. ಅದನ್ನ ನೀವು ಕೇಳ್ರೆ